ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಬೆಂಗಳೂರು ಕದಳಿ ಮಹಿಳಾ ವೇದಿಕೆ ತಾಲೂಕು ಘಟಕ ಗಂಗಾವತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಜುಲೈ 20 ಭಾನುವಾರದಂದು ಗಂಗಾವತಿ ನಗರದ ಆನೆಗುಂದಿ ರಸ್ತೆಯಲ್ಲಿರುವ ದೈವಜ್ಞ ಸಭಾಭವನದಲ್ಲಿ ಗಂಗಾವತಿ ತಾಲೂಕು ಕದಳಿ ಮಹಿಳಾ ಸಮಾವೇಶ ಮತ್ತು ರಾಜ್ಯ ಮಟ್ಟದ ಆಧುನಿಕ ಮಹಿಳಾ ವಚನೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಗಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಮಹಿಳಾ ವಚನಕಾರರು ವಚನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕದಳಿ ಮಹಿಳಾ ವೇದಿಕೆಯ ಮಹಿಳಾ ಪದಾಧಿಕಾರಿಗಳು ತಿಳಿಸಿದ್ದಾರೆ. ರಾಜ್ಯ ಮಟ್ಟದ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಬೆಂಗಳೂರಿನ ಅಂಗಸಂಸ್ಥೆಯಾದಂತಹ ಕದಳಿ ಮಹಿಳಾ ವೇದಿಕೆ ತಾಲೂಕು ಘಟಕ ಗಂಗಾವತಿ ವತಿಯಿಂದ ರಾಜ್ಯ ಮಟ್ಟದ ಆಧುನಿಕ ಮಹಿಳಾ ವಚನೋತ್ಸವ ಮತ್ತು ಗಂಗಾವತಿ ತಾಲೂಕಾ ಮಟ್ಟದ ಕದಳಿ ಮಹಿಳಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಆಧುನಿಕ ವಚನಗಳ ಒಂದು ಪುಸ್ತಕವನ್ನು ಶಬ್ದಕ್ಕೆ ನಾಚಿದೊಡೆ ಅಂತಯ್ಯ ಅಂತಕ್ಕಂಥ ಒಂದು ಕೃತಿಯನ್ನು ಸಹಿತ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಯಾಕಂದರೆ ಅನೇಕ ಮಹಿಳೆಯರು ಆಧುನಿಕ ವಚನಗಳನ್ನು ಬರೆದಿದ್ದಾರೆ. 12ನೇ ಶತಮಾನದ ವಚನಕ್ಕೂ ಆಗಿನ ಪರಿಸ್ಥಿತಿಗೂ 21ನೇ ಶತಮಾನದ ಘಟನೆಗೂ ಇಲ್ಲಿನ ಮಹಿಳೆಯರ ಪರಿಸ್ಥಿತಿಗೂ ಮತ್ತು ಅವರ ಮಾನಸಿಕ ತಲ್ಲಣಗಳಿಗೂ ಕುರಿತಂತೆ ನಾವು ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ. ರಾಜ್ಯದ ಎಲ್ಲ ಕಡೆಗಳಿಂದ ಎಲ್ಲ ಜಿಲ್ಲೆಗಳಿಂದ ಮಹಿಳೆಯರ ವಚನಗಳನ್ನು ಕಳಿಸಿದರೆ ಅದರಲ್ಲಿ ಆಯ್ಕೆ ಮಾಡಿ ಮೊದಲನೇ ಬಹುಮಾನ, 2ನೇ ಬಹುಮಾನ, 3ನೇ ಬಹುಮಾನ ತೆಗೆದಿದ್ದೇವೆ. ಅವತ್ತು ಸಹಿತ ಆ ಸ್ಪರ್ಧೆಗೆ ಬಹುಮಾನವನ್ನು ವಿತರಣೆ ಮಾಡ್ತಾಯಿದ್ದೀವಿ. ಅದು ಬರೆದಂತಹ ಒಂದು ವಚನಗಳು ಎಲ್ಲೋ ಬಿಸಾಕಬಾರ್ದು ಅವನಂತೇಳಿ ತಿಳ್ಕೊಂಡು ಅವನ್ನೇ ಒಂದು ವಚನ ಸಂಪುಟದ ರೀತಿಯಲ್ಲಿ ನಾವು ಇವತ್ತು ಅದನ್ನು ಪುಸ್ತಕ ಬಿಡುಗಡೆ ಮಾಡ್ತಾಯಿದ್ದೀವಿ. ಆ ಪುಸ್ತಕದ ಬಿಡುಗಡೆಗೆ ನಮ್ಮ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಅವರ ಧರ್ಮಪತ್ನಿಯಾದಂತಹ ಅರುಣಲಕ್ಷ್ಮಿ ಅವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಸಮಾವೇಶದ ಉದ್ಘಾಟನೆಯನ್ನು ರಾಜಮಾತೆಯಾದಂತಹ ಶ್ರೀಮತಿ ಲಲಿತಾರಾಣಿ ಶ್ರೀರಂಗದೇವರಾಯಲು ಸಹಿತ ಉದ್ಘಾಟನೆ ಮಾಡಲಿ ಆಗಮಿಸ್ತಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಲು ತುಮಕೂರಿನ ಯೂನಿವರ್ಸಿಟಿಯ ಖ್ಯಾತ ವಚನ ಸಾಹಿತ್ಯದಲ್ಲಿ ಬಹಳ ನಿಪುಣರಾದಂತಹ ಕಂಡಿಮಠ್ ಮೇಡಮ್ ಅವರು ಬರ್ತಾ ಇದ್ದಾರೆ. ಗಂಗಮ್ಮ ಸತ್ತಂಪೇಟೆ ಅವರು ಬರ್ತಾ ಇದ್ದಾರೆ. ರಾಜ್ಯದ ವಿವಿಧೆಡೆಗಳಿಂದ ಎಲ್ಲ ವಚನ ಸಾಹಿತ್ಯದ ಮಹಿಳಾ ವಚನಕಾರ್ತಿಯರು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಜುಲೈ 20, 2025 ಭಾನುವಾರ ಗಂಗಾವತಿಯ ಆನೆಗುಂದಿ ರಸ್ತೆಯಲ್ಲಿರುವಂತಹ ದೈವಜ್ಞ ಸಭಾಭವನದಲ್ಲಿ, ಜ್ಞಾನಗಣಪತಿ ದೇವಸ್ಥಾನದ ಆವರಣದಲ್ಲಿರುವಂತಹ ದೈವಜ್ಞ ಸಭಾಭವನದಲ್ಲಿ ನಾವು ವಚನೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮ ರಾಜ್ಯ ಮಟ್ಟದ ಮಹಿಳಾ ವಚನೋತ್ಸವ ಕಾರ್ಯಕ್ರಮ ಅಂಥೇಳಿ, ಅಂದರೆ ನಾವು ವಚನಗಳನ್ನು 12ನೇ ಶತಮಾನದಲ್ಲಿ ಮಾತ್ರ ವಚನಗಳನ್ನು ಬರಿತಾ ಇದ್ದರು ಅಂತಲ್ಲ, 12ನೇ ಶತಮಾನದ ನಂತರ ಬಸವಣ್ಣರ ಯುಗದ ಕಾಲದಲ್ಲಿ ಕೂಡ ಸಾಕಷ್ಟು ಜನ ವಚನಗಳನ್ನು ರಚಿಸಿದ್ದಾರೆ. ಹಾಗೆ ನಮ್ಮ ಒಂದು ಈ ಕಾಲಘಟ್ಟದಲ್ಲಿ ಕೂಡ ಆಧುನಿಕ ವಚನಗಳನ್ನು ಬರೆದು ಪ್ರಸಿದ್ಧಿಯನ್ನು ಪಡೆದಂಥವರು, ಸಮಾಜಕ್ಕೆ ತಿಳುವಳಿಕೆಯನ್ನು ನೀಡಿದಂಥವರು ಅನೇಕರಿದ್ದಾರೆ. ಅಂಥ ಒಂದು ಪ್ರಯತ್ನದಲ್ಲಿ ನಾವು ಮಹಿಳೆಯರಿಗೆ ಯಾಕೆ ಅವಕಾಶವನ್ನು ಕೊಡಬಾರ್ದು ಅಂತ, ಯಾಕಂದರೆ ನಮ್ಮದು ಕದಳಿ ಮಹಿಳಾ ವೇದಿಕೆ, ಹಾಗಾಗಿ ಮಹಿಳೆಯರಿಗೆ ಅವಕಾಶ ಕೊಡೋಣ ಅಂಥೇಳಿ ನಾವು ರಾಜ್ಯಾದ್ಯಂತ ಮಹಿಳೆಯರಿಂದ ಆಧುನಿಕ ವಚನಗಳನ್ನು ಆಹ್ವಾನ ಮಾಡಿದ್ವಿ. ಆ ಒಂದು ನಮ್ಮ ಕರೆಗೆ ಹೋಗ್ಬಿಟ್ಟು ರಾಜ್ಯದ ಮೂಲೆ ಮೂಲೆಗಳಿಂದ ಘಟಪ್ರಭಾ, ಅಥಣಿ, ಬಾಲ್ಕಿ, ಬೆಳಗಾವಿ, ಮೈಸೂರು, ಬೆಂಗಳೂರು, ಧಾರವಾಡ, ಹೀಗೆ ರಾಜ್ಯದ ಪ್ರತಿಯೊಂದು ಮೂಲೆಯಿಂದ ಸುಮಾರು 45 ಜನ ಮಹಿಳೆಯರು ತಮ್ಮ ಆಧುನಿಕ ವಚನಗಳನ್ನು ಕಳಿಸ್ಕೊಟ್ಟಿದ್ರು. ಆ ವಚನಗಳನ್ನು ನಾವು ನಾಡಿನ ಶರಣ ಸಾಹಿತ್ಯದಲ್ಲಿ ಸಾಕಷ್ಟು ಪರಿಣಿತರಾದಂತಹ ಡಾಕ್ಟರ್ ಪ್ರಮಾಶಂಕರ್ ಪ್ರೇಮಿ ಅಂತೇಳಿ ಬೆಂಗಳೂರಿನವರು, ಹಿಂದಿ ವಚನ ಕನ್ನಡ ಶರಣ ಸಾಹಿತ್ಯವನ್ನು ಹಿಂದಿಯಲ್ಲಿ ಭಾಷಾಂತರ ಮಾಡುವಲ್ಲಿ ಭಾಳಷ್ಟು ನಿಪುಣರವರು, ಅವರಿಗೆ ನಾವು ಇದನ್ನು ತೀರ್ಪುಗಾರರಾಗಿ ಆಯ್ಕೆ ಮಾಡಿ ಅವರಿಗೆ ಕಳಿಸ್ಕೊಟ್ಟಿದ್ವಿ. ಅದೇ ರೀತಿಯಾಗಿ ಡಾಕ್ಟರ್ ಬಸವರಾಜ್ ಬಲ್ಲೂರ್ ಅಂಥೇಳಿ ಬೀದರ್ನ ಉಪನ್ಯಾಸಕರು, ಅವರಿಗೂ ಮತ್ತು ಡಾಕ್ಟರ್ ಗಂಗಮ್ಮ ಸತ್ಯಂಪೇಟೆ ಅವರು ಲಿಂಗಸೂರಿನವರು, ಇವರು ಮೂವರಿಗೂ ಕೂಡ ನಾವು ವಚನಗಳನ್ನು ಆಯ್ಕೆಗಾಗಿ ಪ್ರಥಮ, ದ್ವಿತೀಯ, ತೃತೀಯ ಆಯ್ಕೆ ಮಾಡಬೇಕು ಅಂತ ಕಳಿಸ್ಕೊಟ್ಟಾಗ ಅವರು ಮೂವರು ನಿಷ್ಪಕ್ಷಪಾತವಾಗಿ, ಪ್ರಾಮಾಣಿಕವಾಗಿ ಮತ್ತು ಪಾರದರ್ಶಕವಾಗಿ ವಚನಗಳನ್ನು ಆಯ್ಕೆ ಮಾಡಿ ಪ್ರಥಮ, ದ್ವಿತೀಯ, ತೃತೀಯ ಅಂತ ಹೇಳಿ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಮತ್ತು ಉಳಿದಂಥ ವಚನಗಳು ಕೂಡ ಚಲಾಪಿಲಿ ಆಗಬಾರ್ದು, ಮತ್ತು ಅವರು ಕಷ್ಟಪಟ್ಟು ಬರೆದಿರೋಂಥ ಮಹಿಳೆಯರಿಗೆ ಒಂದು ನ್ಯಾಯ ದೊರಕಿಸಬೇಕು, ಆ ವಚನಗಳು ಶಾಶ್ವತವಾಗಿ ಉಳಿಲಿ ಅನ್ನೋ ಒಂದು ಕಾರಣದಿಂದ ನಮ್ಮ ಕದಳಿ ಮಹಿಳಾ ವೇದಿಕೆ ನಾವೆಲ್ಲ ಪದಾಧಿಕಾರಿಗಳು ನಿರ್ಧಾರ ಮಾಡಿ ಒಂದು ಪುಸ್ತಕವನ್ನು ಹೊರತರೋಣ, ಅದೇ ವಚನಗಳನ್ನು ಸಂಕಲನ ಮಾಡಿ ಅಂಥೇಳಿ ತೀರ್ಮಾನ ಮಾಡಿದಾಗ ಅದಕ್ಕೆ ಶಬ್ದಕ್ಕೆ ನಾಚಿದೊಡೆಯೇ ಅಂತಯ್ಯ ಅಂತ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವು ಆ ವಚನಗಳನ್ನು ಸಂಗ್ರಹ ಮಾಡಿ ಪುಸ್ತಕವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ
ನಮ್ಮ ಗಂಗಾವತಿಯ ಜನಪ್ರಿಯ ಶಾಸಕರಾದಂತಹ ಶ್ರೀ ಜನಾರ್ದನ್ ರೆಡ್ಡಿ ಅವರ ಧರ್ಮಪತ್ನಿಯವರಾದ ಶ್ರೀಮತಿ ಲಕ್ಷ್ಮೀ ಅರುಣ ಅವರು ಆ ಒಂದು ಪುಸ್ತಕಕ್ಕೆ ದೇಣಿಗೆಯನ್ನು ನೀಡಿದ್ದಾರೆ. ಹಾಗೆ ಆ ಪುಸ್ತಕದ ಬಿಡುಗಡೆಯನ್ನು ಕೂಡ 20ನೇ ತಾರೀಕು ಅವರೇ ಮಾಡಲಿದ್ದಾರೆ. ಮತ್ತು ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಜಮಾತೆಯವರಾದಂತಹ ಶ್ರೀಮತಿ ಲಲಿತಾರಾಣಿ ಶ್ರೀರಂಗದೇವರಾಯಲವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಉದ್ಘಾಟನಾ ಸಮಾರಂಭದಲ್ಲಿಯೇ ನಾವು ಸ್ಪರ್ಧಾಳುಗಳಿಗೆ ಅಥವಾ ವಿಜೇತರಿಗೆ ಬಹುಮಾನವನ್ನು ಕೊಡ್ತಾ ಇದ್ದೀವಿ. ಹಾಗೆ ಅದೇ ಸಂದರ್ಭದಲ್ಲಿ ಪುಸ್ತಕ ಬಿಡುಗಡೆ ಆಗುತ್ತೆ. ಅದರ ನಂತರ ಮೊದಲನೇ ಗೋಷ್ಠಿ ಇರುತ್ತೆ. ಆ ಗೋಷ್ಠಿಯಲ್ಲಿ ತುಮಕೂರಿನ ವಿಶ್ವವಿದ್ಯಾಲಯದ ಡಾಕ್ಟರ್ ಮೀನಾಕ್ಷಿ ಕಂಡಿಮಠ ಅವರು ಉಪನ್ಯಾಸವನ್ನು ನೀಡಲಿದ್ದಾರೆ. ಡಾಕ್ಟರ್ ಮೀನಾಕ್ಷಿ ಕಂಡಿಮಠ ಅವರು ವಚನ ಸಾಹಿತ್ಯದಲ್ಲಿ ಮಹಿಳೆ ಅಂದು ಇಂದು ಅನ್ನುವಂಥ ಒಂದು ವಿಷಯದಲ್ಲಿ ಉಪನ್ಯಾಸವನ್ನು ನೀಡಲಿದ್ದಾರೆ. ಆ ಕಾರ್ಯಕ್ರಮದ ಆ ಗೋಷ್ಠಿಯ ಅಧ್ಯಕ್ಷತೆಯನ್ನು ಶ್ರೀಮತಿ ಜಗದೇವಿ ಕಲ್ಶೆಟ್ಟಿ ಅವರು ನಿವೃತ್ತ ಉಪನ್ಯಾಸಕರು ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾ ಇದ್ದಾರೆ. ಹಾಗೆ ಎರಡನೇ ಗೋಷ್ಠಿಯನ್ನು ಕೂಡ ನಾವು ಊಟದ ವಿರಾಮದ ನಂತರ ಎರಡನೇ ಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೀವಿ. ಆ ಗೋಷ್ಠಿಯಲ್ಲಿ ರಾಜ್ಯದ ಎಲ್ಲ ಮಹಿಳೆಯರು ಏನು ವಚನಗಳನ್ನು ಕಳಿಸಿಕೊಟ್ಟಿದ್ದಾರಲ್ಲ ಆ ವಚನಗಳೇ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ವಚನವನ್ನು ವಾಚನ ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಎರಡನೇ ಗೋಷ್ಠಿಯನ್ನು ನಾವು ಆಯೋಜನೆ ಮಾಡಿದ್ದೀವಿ. ಆ ಗೋಷ್ಠಿಯ ಅಧ್ಯಕ್ಷತೆಯನ್ನು ಡಾಕ್ಟರ್ ಮುಮ್ತಾಜ್ ಬೇಗಂ ಮೇಡಮ್ ಅವರು ಪ್ರಾಂಶುಪಾಲರು SKNG ಕಾಲೇಜ್ ಗಂಗಾವತಿ ಅವರು ವಹಿಸ್ಕೊಳ್ತಾ ಇದ್ದಾರೆ. ಅದರ ನಂತರ ಸಮಾರೋಪ ಸಮಾರಂಭವನ್ನು ಎರಡನೇ ಗೋಷ್ಠಿಯ ನಂತರ ಸಮಾರೋಪ ಸಮಾರಂಭವನ್ನು ಆಯೋಜನೆ ಮಾಡಿದ್ದೀವಿ ನಾವು. ಅದರ ಅಧ್ಯಕ್ಷತೆಯನ್ನು ಡಾಕ್ಟರ್ ವಾಣಿಶ್ರೀ ಪಾಟೀಲ್ ಉಪನ್ಯಾಸಕರು ಗಂಗಾವತಿ ಅವರು ವಹಿಸ್ಕೊಳ್ತಾ ಇದ್ದಾರೆ. ಇದರ ಒಂದು ಸಮಾರೋಪ ನುಡಿಗಳ ನಾಡೋದಕ್ಕೆ ಡಾಕ್ಟರ್ ಗಂಗಮ್ಮ ಸತ್ಯಂಪೇಟೆ ಅವರು ನಿವೃತ್ತ ಉಪನ್ಯಾಸಕರು ನೀರಿಸುವುದು ಅವರು ಆಗಮಿಸಲಿದ್ದಾರೆ. ಅವರು ಸಮಾರೋಪದ ನುಡಿಗಳ ಜೊತೆಗೆ ಬಸವಣ್ಣನಿಂದ ಬದುಕಿಸಿ ಲೋಕವೆಲ್ಲ ಅನ್ನುವಂಥ ಒಂದು ವಿಷಯದ ಬಗ್ಗೆ ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ. ಈ ಒಂದು ಎಲ್ಲ ಕಾರ್ಯಕ್ರಮಗಳು ಬಹುಶಃ ನಮ್ಮ ಗಂಗಾವತಿ ತಾಲೂಕಿನಲ್ಲಿ ಅಥವಾ ರಾಜ್ಯದಲ್ಲಿಯೇ ಪ್ರಥಮ ಅಂತ ನಾವು ಭಾವಿಸ್ತೀವಿ. ಯಾಕಂದರೆ ರಾಜ್ಯದ ಎಲ್ಲ ಮೂಲೆಗಳಿಂದ ಮಹಿಳೆಯರ ಕಡೆಯಿಂದ ವಚನಗಳನ್ನು ತರಿಸಿದ್ದೀವಿ. ಮತ್ತು ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಮಹಿಳೆಯರು ಸ್ಪಂದನೆಯನ್ನು ನೀಡಿ ನಮಗೆ ವಚನಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಭಾಳಷ್ಟು ಗಣ್ಯರು ಈ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯನ್ನು ವಹಿಸ್ಕೊಳ್ತಾ ಇದ್ದಾರೆ. ಡಾಕ್ಟರ್ ಸುಲೋಚನಾ ಚಿನಿವಾಲ್ರವರು ಅವರು ಗೌರವ ಅಧ್ಯಕ್ಷರು ನಮ್ಮ ಕದಳಿ ಮಹಿಳಾ ವೇದಿಕೆಗೆ. ಹಾಗೆ ಸಾವಿತ್ರಿ ಮುಜುಮ್ದಾರ್ ಅವರು ಅಧ್ಯಕ್ಷರು ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನವರು. ಹಾಗೆ ನಿರ್ಮಲಾ ಬಳ್ಳೊಳ್ಳಿ ಅವರು ಜಿಲ್ಲಾಧ್ಯಕ್ಷರು ಕದಳಿ ಮಹಿಳಾ ವೇದಿಕೆ ಕೊಪ್ಪಳ. ಹಾಗೆ ಶೋಭಾ ಪರಣ್ಣ ಮುನವಳ್ಳಿ ಅವರು, ಹಾಗೆ ಸುಜಾತ ಮಲ್ಲಿಕಾರ್ಜುನ್ ನಾಗಪ್ಪ ಅವರು, ವಿಜಯಲಕ್ಷ್ಮಿ ಲಿಂಗಣ್ಣ ಸೂಗೂರವರು, ಸುಪ್ರಿಯಾ ಜಾಜಿ ಅವರು, ಕವಿತಾ ಗುರುಮೂರ್ತಿ, ಹೀಗೆ ಸಾಕಷ್ಟು ಜನ. ಗಂಗಾವತಿ ತಾಲೂಕು ಕದಳಿ ಮಹಿಳಾ ಸಮಾವೇಶ ರಾಜ್ಯ ಮಟ್ಟದ ಆಧುನಿಕ ಮಹಿಳಾ ವಚನೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಇದು ಮಹಿಳೆಯರಿಗೋಸ್ಕರವಾಗಿ. ಅದಕ್ಕೆ ತಾವೆಲ್ಲರೂ ಏನೇ ಕೆಲಸಗಳಿದ್ರು ಬಿಟ್ಟು ಈ ಫಂಕ್ಷನ್ನಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಯಶಸ್ವಿಗೊಳಿಸಬೇಕು ಅಂತ. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಬೆಂಗಳೂರು ಹಾಗೂ ಕದಳಿ ಮಹಿಳಾ ವೇದಿಕೆ ತಾಲೂಕು ಘಟಕದ ಗಂಗಾವತಿ ರಾಜ್ಯ ಮಟ್ಟದ ಆಧುನಿಕ ಮಹಿಳಾ ವಚನೋತ್ಸವ ಕಾರ್ಯಕ್ರಮ ಇದೇ ಭಾನುವಾರ 20/7/2025 ಭಾನುವಾರದಂದು ನಡೆಯುತ್ತದೆ. ದಯವಿಟ್ಟು ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಾಹಿತ್ಯ ಆಸಕ್ತರನ್ನು ಕರೆತನ್ನಿ, ನೀವು ಬನ್ನಿ, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಹೇಳ್ತಾ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಕದಳಿ ಮಹಿಳಾ ವೇದಿಕೆಯಿಂದ 20ನೇ ತಾರೀಕು ಆಧುನಿಕ ವಚನೋತ್ಸವ ಅನ್ನುವಂಥ ಸಮಾವೇಶವನ್ನು ನಾವು ಆಯೋಜಿಸಿದ್ದೀವಿ. ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಿಮ್ಮೆಲ್ಲರ ಸಹಾಯ ಅತ್ಯಗತ್ಯ. ಈಗ ನಾವು ವಚನೋತ್ಸವ ಅಂತಂದರೆ 12ನೇ ಶತಮಾನದ ಶರಣರೆಯರ ವಚನಗಳೇ ಒಂದು ರೀತಿಯಾದರೆ ಈ ಆಧುನಿಕ ವಚನಗಳು ಇನ್ನೊಂದು ರೀತಿಯಲ್ಲಿ ಒಂದು ಅಭಿವ್ಯಕ್ತಿಗೊಳ್ತಾ ಇದ್ದಾವೆ. 12ನೇ ಶತಮಾನದ ಸಂವೇದನೆಗಳೇ ಬೇರೆ, ಈ ಕಾಲಘಟ್ಟದ ಸಂವೇದನೆಗಳೇ ಬೇರೆ. ಆದರೆ ಅಭಿವ್ಯಕ್ತಿ ಒಂದೇ ಆಗಿರೋದ್ರಿಂದ ಅವರು ತಮ್ಮ ಅನುಭವದ ಸಂವೇದನೆಗಳನ್ನು ಈ ವಚನಗಳಲ್ಲಿ ಅಭಿವ್ಯಕ್ತಗೊಳಿಸಿದ್ದಾರೆ. ಯಾಕೆಂದರೆ 12ನೇ ಶತಮಾನದ ಗೊಡ್ಡವೇನೇ ಹೇಳ್ತಾಳೆ ಅಂತಂದರೆ ಒಳಗೆ ಇರುವಂತಹ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ. ಅಂತಹ ಒಂದು ಸಂವೇದನೆ ಇಟ್ಕೊಂಡು ಈ ಕಾಲಘಟ್ಟದವರೆಗೂ ಆ ಸಂವೇದನೆಗಳನ್ನು ಮುಂದುವರಿಸ್ಕೊಂಡು ಬರ್ತೀವಿ ಅಂತಂದರೆ ನಮ್ಮ ಒಳಗಿನ ತಲ್ಲಣಗಳೇನಿದ್ದಾವೆ ಆ ಎಲ್ಲ ತಲ್ಲಣಗಳನ್ನು ಅನಾವರಣಗೊಳಿಸುವಂತಹ ಒಂದು ವಿನೂತನ ಪ್ರಯೋಗ ಅನ್ಬೋದು ಅಥವಾ ಕಾರ್ಯಕ್ರಮ ಇದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಈ ಒಂದು ಆಧುನಿಕ ವಚನೋತ್ಸವ ಅನ್ನುವಂಥ ವಿನೂತನ ಕಾರ್ಯಕ್ರಮವನ್ನು ನಾವು ರಾಜ್ಯದಲ್ಲಿ ಹಮ್ಮಿಕೊಂಡಿದ್ದೀವಿ. ಎಲ್ಲ ವಿವಿಧೆಡೆಯಿಂದ ವಚನಕಾರರನ್ನು ಆಹ್ವಾನಿಸಿದ್ದೀವಿ. ಅವರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲರ ಒಂದು ಸಹಕಾರದಿಂದ ಸಂಘಟನೆಯಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತೇಳಿ ನಾವೆಲ್ಲರಲ್ಲಿ ಆಶಿಸ್ತಾ ಇದ್ದೀವಿ. 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ ಕ್ರಾಂತಿಯನ್ನೇ ಮೂಡಿದ್ದಲ್ಲ, ಹಾಗೆ ಈಗ ಆಧುನಿಕ ಸಾಹಿತ್ಯ
ಆಧುನಿಕ ಯುಗದಲ್ಲಿ ವಚನ ಸಾಹಿತ್ಯದ ಕ್ರಾಂತಿಗೆ ನಾಂದಿ ಆಗ್ತಾ ಇದೆ. ಅದು ನಮ್ಮ ಗಂಗಾವತಿಯಲ್ಲಿ ಅಂಥ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿ